ತೃತೀಯ ಅಂದ ತಕ್ಷಣ ಮೊದಲು ಮನಸ್ಸಿಗೆ ಬರೋದು ಚಿನ್ನವನ್ನು ಖರೀದಿ ಮಾಡಬೇಕು ಅಂತ. ಅವತ್ತಿನ ದಿನ ಚಿನ್ನ ಖರೀದಿ ಮಾಡಲೇಬೇಕಾ? ಆ ಹಬ್ಬದ ವಿಶೇಷತೆ ಏನು? ಅದರ ಹಿಂದೆ ಅಡಗಿರೋ ವಿಜ್ಞಾನ ಏನು ಖರೀದಿ ಮಾಡಿದ್ರೆ ಒಳ್ಳೆಯದು? ಇದನ್ನೆಲ್ಲ ಇವತ್ತು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಡಾಕ್ಟರ್ ಮಂದಾರ ಮಹರ್ಷಿ, ವೈಜ್ಞಾನಿಕ ಜ್ಯೋತಿಷ್ಯ, ವಾಸ್ತು, ಅಂಕಗಣಿತ ಹಾಗೂ ಪರಿಹಾರ ತಜ್ಞೆ. ವೈಶಾಖ ಮಾಸದ ಶುಕ್ಲ ಪಕ್ಷ ತೃತೀಯ ದಿನದಂದು ಈ ಅಕ್ಷಯ ತೃತೀಯ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ಹಿಂದೂ ಮತ್ತು ಜೈನ ಸಂಪ್ರದಾಯದಲ್ಲಿ ಇದು ಬಹಳ ಶುಭಪ್ರದವಾದ ಒಂದು ದಿನ. ಭಾರತ ಮತ್ತು ನೇಪಾಳದಲ್ಲಿ ಇದರ ಆಚರಣೆಯನ್ನು ಬಹಳ ಹೆಚ್ಚಾಗಿ ಮಾಡ್ತಾರೆ. ಸೋಮವಾರದ ದಿನ ರೋಹಿಣಿ ನಕ್ಷತ್ರದಲ್ಲಿ ಏನಾದರೂ ಈ ಅಕ್ಷಯ ತೃತೀಯ ಬಂದರೆ ಅದಕ್ಕೆ ಇನ್ನೂ ಹೆಚ್ಚಿನ ಮಹತ್ವ. ಅಕ್ಷಯ ತೃತೀಯ ಹಬ್ಬದ ಹಿಂದೆ ಹಲವಾರು ಮಹತ್ವದ ಪೌರಾಣಿಕ ಘಟನೆಗಳು ಇವೆ. ತ್ರೇತಾಯುಗ ಆರಂಭ ಆಗಿದ್ದು ಇದೇ ಅಕ್ಷಯ ತೃತೀಯ. ವಿಷ್ಣುವಿನ 6ನೇ ಅವತಾರ ಪರಶುರಾಮ ಜನಿಸಿದ್ದು ಇದೇ ಅಕ್ಷಯ ತೃತೀಯ ಅಂತ ಹಿಂದೂಗಳಲ್ಲಿ ಬಹಳ ನಂಬಿಕೆ ಇದೆ. ಹಾಗಾಗಿ ಇದನ್ನು ಪರಶುರಾಮ ಜಯಂತಿ ಅಂತ ಕೂಡ ಕರೀತಾರೆ. ಹಾಗೆ ಮೀನಾಕ್ಷಿ ಸುಂದರೇಶ್ವರರ ವಿವಾಹ ಆಗಿದ್ದು ಕೂಡ ಇದೇ ಅಕ್ಷಯ ತೃತೀಯ ಅಂತ ಹೇಳ್ತಾರೆ. ಶಿವಕೇಂದ್ರಿತ ಭಕ್ತಿ ಆಂದೋಲನದಲ್ಲಿ ಹಿಂದೂ ಶೈವ ಸಮಾಜ ಸುಧಾರಕ ಬಸವಣ್ಣ ಅವರ ಜಯಂತಿ ಕೂಡ ಇದೇ ಅಕ್ಷಯ ತೃತೀಯ. ಶ್ರೀಕೃಷ್ಣ ದ್ರೌಪದಿಗೆ ಉಡುಗೊರೆಯಾಗಿ ಕೊಟ್ಟ ಅಕ್ಷಯ ಪಾತ್ರ ಸಂದರ್ಭಕ್ಕೆ ಈ ಅಕ್ಷಯ ತೃತೀಯ ಹಬ್ಬ ಸಂಬಂಧವನ್ನು ಹೊಂದಿದೆ. ಹಾಗೆ ಕುಬೇರನಿಗೆ ಕೋಶಾಧ್ಯಕ್ಷ ಪದವಿ ಸಿಕ್ಕಿದ್ದು ಕೂಡ ಇದೇ ಅಕ್ಷಯ ತೃತೀಯ ಅನ್ನುವ ನಂಬಿಕೆ ಇದೆ. ಇನ್ನು ವೈಜ್ಞಾನಿಕವಾಗಿ ಖಗೋಳಶಾಸ್ತ್ರದ ಪ್ರಕಾರ ಅಕ್ಷಯ ತೃತೀಯ ಹಬ್ಬ ವರ್ಷದ ಬಹಳ ಪ್ರಕಾಶಮಾನವಾದ ದಿನ. ಅಂದು ಸೂರ್ಯ ಹಾಗೂ ಚಂದ್ರ ಇಬ್ಬರೂ ಪ್ರಕಾಶಮಾನವಾದ ಬಿಂದುಗಳಲ್ಲಿ ಇರ್ತಾರೆ. ಸೂರ್ಯ ತನ್ನ ಉಚ್ಚ ರಾಶಿಯಾದ ಮೇಷರಾಶಿಯಲ್ಲೂ, ಚಂದ್ರ ತನ್ನ ಉಚ್ಚ ರಾಶಿಯಾದ ವೃಷಭ ರಾಶಿಯಲ್ಲೂ ಇರ್ತಾರೆ. ಅಕ್ಷಯ ತೃತೀಯ ಹಬ್ಬದಂದು ನಾವು ಏನು ದಾನ ಧರ್ಮಗಳನ್ನು ಮಾಡ್ತೀವಿ ಅದು ಅಕ್ಷಯವಾಗುತ್ತೆ ಅನ್ನೋದು ಬಹಳ ಹಿಂದಿನಿಂದ ಬಂದಿದೆ. ಈ ಚಿನ್ನವನ್ನು ತರುವ ಪದ್ಧತಿ ಬಂದಿರೋದು ಇತ್ತೀಚಿನ ದಿನಗಳಲ್ಲಿ, ಅಂದರೆ ಸುಮಾರು 20 ವರ್ಷಗಳಿಂದ. ದೇವರ ಪ್ರಾರ್ಥನೆ ಹಾಗೂ ದಾನ ಧರ್ಮ ಇದು ಈ ಹಬ್ಬದ ವಿಶೇಷ. ಹಾಗಾಗಿ ಅವತ್ತು ಚಿನ್ನವನ್ನು ತರುವುದಕ್ಕಿಂತ ನಮ್ಮ ಶಕ್ತಿಯ ಅನುಸಾರ ದಾನ ಧರ್ಮಗಳನ್ನು ಮಾಡಬೇಕು. ಚಿನ್ನಕ್ಕಿಂತ ಹೆಚ್ಚಾಗಿ ಅಂದು ಮನೆಗೆ ಅಕ್ಕಿಯನ್ನು ತಪ್ಪದೇ ತರಬೇಕು. ಸೂರ್ಯ ಹಾಗೂ ಚಂದ್ರ ಇಬ್ಬರು ಉಚ್ಚ ಸ್ಥಾನದಲ್ಲಿ ಇರೋದರಿಂದ ಬೆಲ್ಲ, ಅಕ್ಕಿ ಅಥವಾ ಅನ್ನ ಇವುಗಳ ದಾನವನ್ನು ಮಾಡಿದರೆ ಬಹಳ ಶ್ರೇಷ್ಠ. ಬೆಲ್ಲ ಸೂರ್ಯನನ್ನು ಪ್ರತಿನಿಧಿಸಿದರೆ ಅಕ್ಕಿ ಅಥವಾ ಅನ್ನ ಚಂದ್ರನನ್ನು ಪ್ರತಿನಿಧಿಸುತ್ತೆ. ಅಕ್ಷಯ ತೃತೀಯ ಹಬ್ಬದಂದು ಲಕ್ಷ್ಮಿ ಒಬ್ಬಳನ್ನೇ ಪೂಜಿಸೋ ಹಾಗಿಲ್ಲ. ವಿಷ್ಣು ಸಮೇತಳಾಗಿ ಲಕ್ಷ್ಮಿಯನ್ನು ಪೂಜಿಸಬೇಕು. ಹಾಗೆಯೇ ಅವಳೊಟ್ಟಿಗೆ ಕುಬೇರನನ್ನು ಕೂಡ ಪೂಜಿಸಬೇಕು. ಹಾಗಾಗಿ ಅಂದು ಕುಬೇರ ಲಕ್ಷ್ಮಿ ಆರಾಧ್ಯ ದೈವ. ನಾನು ಇಲ್ಲಿ ವಿಷ್ಣು ಗಾಯತ್ರಿ, ಲಕ್ಷ್ಮೀ ಗಾಯತ್ರಿ ಹಾಗೂ ಕುಬೇರ ಮಂತ್ರಗಳನ್ನು ಕೊಟ್ಟಿದ್ದೀನಿ. ಅಂದು ಈ ಮಂತ್ರಗಳನ್ನು ಪಠಿಸಿ ವಿಷ್ಣು ಹಾಗೂ ಕುಬೇರ ಲಕ್ಷ್ಮಿಯ ಆರಾಧನೆಯನ್ನು ಮಾಡಿ. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಓಂ ಶ್ರೀಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನ್ಯೈ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಯೇ
ಧನಧಾನ್ಯಂ ಸಮೃದ್ಧಿ ಮೇ ದೇಹಿ ದಾಪಾಯ 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 ಸ್ವಾಹ. ಅಕ್ಷಯ ತೃತೀಯ ಹಬ್ಬದ ಹಿಂದೆ ಇರೋ ವೈಜ್ಞಾನಿಕ ಹಿನ್ನೆಲೆ ಹಾಗೂ ಪೌರಾಣಿಕ ಹಿನ್ನೆಲೆಗಳನ್ನು ನನಗೆ ತಿಳಿದ ಮಟ್ಟಿಗೆ ತಿಳಿಸಿದ್ದೀನಿ. ಕುಬೇರ ಲಕ್ಷ್ಮಿ ಎಲ್ಲರ ಬಾಳಲ್ಲಿ ಸಮೃದ್ಧಿಯನ್ನು ತರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಈ ಟಾಪಿಕ್ಕನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ವಿಡಿಯೋಗೆ ಖಂಡಿತವಾಗಿ ನಿಮ್ಮದೊಂದು ಲೈಕ್ ಕೊಡಿ, ಹಾಗೆ ನಿಮ್ಮವರೊಂದಿಗೆ ಶೇರ್ ಮಾಡಿಕೊಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಾನು ಅಪ್ಲೋಡ್ ಮಾಡಿದ ವಿಡಿಯೋಗಳು ನಿಮಗೆ ತಕ್ಷಣದಲ್ಲಿ ಸಿಗುತ್ತೆ. ಹಾಗೆ ನಿಮ್ಮ ಅಮೂಲ್ಯವಾದ ಕಾಮೆಂಟ್ಗಳನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ.